ವಸುಧೈವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪುರಾಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅಪಾರ ಮಹತ್ವ ಇದೆ. ಶ್ರವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣ ಜನಿಸಿದ ಅಂತ ನಮ್ಮ ಪುರಾಣಗಳು ಹೇಳ್ತವೆ. ಆದ್ದರಿಂದ ಈ ದಿವಸವನ್ನು ಪ್ರೀತಿ ಮತ್ತು ಸಂತೋಷದ ಅವತಾರ ಅಂತಾನೆ ಪರಿಗಣಿಸಲ್ಪಟ್ಟ ಶ್ರೀಕೃಷ್ಣನ ಜನ್ಮದಿನಾಚರಣೆ ಜನ್ಮಾಷ್ಟಮಿಯಾಗಿ ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೇವಲ ಕೃಷ್ಣನ ಜನ್ಮದಿನದ ಅಥವಾ ಸಾಂಸ್ಕೃತಿಕ ಆಚರಣೆಯಾಗದೆ ಆಧ್ಯಾತ್ಮಿಕ ಮಹತ್ವವನ್ನು ಸಹ ಹೊಂದಿದೆ. ಭಗವದ್ಗೀತೆ ಸೇರಿದಂತೆ ಕೃಷ್ಣನ ಬೋಧನೆಗಳು ಮತ್ತು ಆತ ನಿಂತಿರುವ ಜೀವನ ಮೌಲ್ಯಗಳನ್ನು ಸಹ ನೆನಪಿಸುತ್ತದೆ. ಸದಾಚಾರ, ಕರ್ತವ್ಯ, ಭಕ್ತಿ ಮತ್ತು ಪ್ರೀತಿ ಇವುಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಶ್ರೀಕೃಷ್ಣನ ದೈವಿಕ ಬುದ್ಧಿವಂತಿಕೆಯು ಜನರನ್ನು ಸದಾಚಾರ ಮತ್ತು ಸಾಕ್ಷಾತ್ಕಾರದ ಹಾದಿಯಲ್ಲಿ ನಡೆಸಲಿ. ಶ್ರೀಕೃಷ್ಣನ ಪ್ರೇರಣಾತ್ಮಕ ಬೋಧನೆಗಳನ್ನು ಕೇವಲ ನಮ್ಮ ಮೊಬೈಲ್ನ ಒಂದು ದಿನದ ಸ್ಟೇಟಸ್ಗೋಸ್ಕರ ಮಾತ್ರ ಬೆಳೆಸಿಕೊಳ್ಳದೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಬಾಳೋಣ. ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನು ಹರಸಿ ಹಾರೈಸಲಿ. ಶ್ರೀಕೃಷ್ಣನ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಭಕ್ತಿಯಿಂದ ಮನಸ ಬೇಡುತ್ತಾ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.